ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, IPL 2025ನಲ್ಲಿ ನಮ್ಮ RCB ತಂಡದಲ್ಲಿ 4 ಜನ ದಾಂಡಿಗ ಆಟಗಾರರು ಇದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಅವರು ಯಾರ್ಯಾರೆಲ್ಲ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಮತ್ತು ಕಬಡ್ಡಿ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡದಲ್ಲಿರುವ ದಾಂಡಿಗ ಆಟಗಾರರು ಬೇರೆ ಯಾರೂ ಅಲ್ಲ, ಫಿಲ್ ಸಾಲ್ಟ್, ಲಿಮ್ ಲಿವಿಂಗ್ಸ್ಟನ್, ಟಿಮ್ ಡೇವಿಡ್ ಮತ್ತು ರೋಮಿಯೋ ಶೆಫರ್ಡ್ ಅಂತ ಹೇಳ್ಬೋದು. ಹೌದು, ಈ 4 ಆಟಗಾರರು ನಮ್ಮ RCB ತಂಡದ ದಾಂಡಿಗರು ಅಂತ ಹೇಳ್ಬೋದು. ಫ್ರೆಂಡ್ಸ್, ನಿಮಗೆ ದಾಂಡಿಗರು ಅಂದರು ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ. ದಾಂಡಿಗರು ಅಂದರೆ 6 ಹೊಡೆಯಲ್ಲೇ ಅವರು ಆಟ ಆಡೋದೇ ಇಲ್ಲ ಅಂತ ಹೇಳ್ಬೋದು. ಅವರು ಬೌಂಡ್ರಿ ಹೊಡೆಯೋದಕ್ಕೆ ಟ್ರೈ ಮಾಡೋದಿಲ್ಲ, ಜಾಸ್ತಿ ಸಿಕ್ಸರ್ಗಳ ಮೇಲೇ ಗುರಿ ಇಡ್ತಾರೆ. ಹೌದು, ಫಿಲ್ ಸಾಲ್ಟ್ ಅವರು ಯಾವ ಥರ ಬ್ಯಾಟಿಂಗ್ ಆಡ್ತಾರೆ ಅಂತ ನಿಮಗೆ ಗೊತ್ತಿದೆ. ಅವರು ಸ್ಟಾರ್ಟಿಂಗಿನಲ್ಲೇ ಸಿಕ್ಸರ್ಗಳನ್ನು ಹೊಡೆಯುತ್ತಾರೆ. ಇನ್ನು ರೋಮಿಯೋ ಶೆಫರ್ಡ್ ಅವರು ಕೂಡ ವೆಸ್ಟ್ ಇಂಡೀಸ್ ದಾಂಡಿಗ ಅಂತ ಹೇಳ್ಬೋದು. ಇವರು ಸಿಕ್ಸರ್ಗಳ ಮೇಲೆ ಸಿಕ್ಸರನ್ನು ಬಾರಿಸ್ತಾರೆ. ಈಗ ಕೆಲವಷ್ಟು ಆಟಗಾರರು ಒಂದು 6 ಬಾರಿಸಿದರೆ ಗಪ್ಪಾಗಿ ಸಿಂಗಲ್ ಮತ್ತು ಬೌಂಡ್ರಿಗಳ ಮೂಲಕ ಡೀಲ್ ಮಾಡ್ತಾರೆ. ಈ ಆಟಗಾರರು ಹಂಗಲ್ಲ, ಒಂದು 6 ಬಾರಿಸಿದ ಮೇಲೆ ನೆಕ್ಸ್ಟ್ ಬಾಲ್ ಕೂಡ 6 ಹೊಡೆಯಲು ಟ್ರೈ ಮಾಡುತ್ತಾರೆ. ಅದಕ್ಕೆ ಇವರನ್ನು ದಾಂಡಿಗರು ಅಂತ ಕರೆಯಬಹುದು. ಇನ್ನು ಮೂರನೇ ಆಟಗಾರ ಫಿಲ್ ಸಾಲ್ಟ್, ಮೊದಲನೇ ಆಟಗಾರ ಫಿಲ್ ಸಾಲ್ಟ್, ಸೆಕೆಂಡ್ ರೋಮಿಯೋ ಶೆಫರ್ಡ್, ಲಿಮ್ ಲಿವಿಂಗ್ಸ್ಟನ್ ಮತ್ತು ಟಿಮ್ ಡೇವಿಡ್. ಈ 4 ಆಟಗಾರರು ನಮ್ಮ RCB ತಂಡದ ದಾಂಡಿಗರಾಗಿರ್ತಾರೆ. ಈ 4 ಆಟಗಾರರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.